ಸೊ ಈ ಎಲ್ಲ ಡೆವಲಪ್ಮೆಂಟ್ಸ್, ಮೋದಿಯವರ ಈ ಟೀಕಾ ಪ್ರಹಾರ, ಇದೆಲ್ಲದರಿಂದ ಕಾಂಗ್ರೆಸ್ ನಿಜಕ್ಕೂ ಕೂಡ ಶಾಕ್ಗೆ ಒಳಗಾಗಿದೆ. ಎಲೆಕ್ಷನ್ ಹೊತ್ತಲ್ಲಿ ಮೋದಿ ಹೇಳಿಕೆಯಿಂದ ಕಾಂಗ್ರೆಸ್ಗೆ ಇಕ್ಕಟ್ಟಿನ ಪರಿಸ್ಥಿತಿ. ಪಿತ್ರೋಡ ಹೇಳಿಕೆ ದೊಡ್ಡ ವಿವಾದವಾಗಿ ಬದಲಾಗ್ತಾ ಇದೆ. ಮೋದಿ ಹೂಡಿದ ಚುನಾವಣಾ ಅಸ್ತ್ರಕ್ಕೆ ಕಾಂಗ್ರೆಸ್ನವರು ಕಂಗಾಲಾಗಿದ್ದಾರೆ. ಪಿತ್ರೋಡ ಹೇಳಿಕೆ ಬೆನ್ನಲ್ಲೇ ಕಾಂಗ್ರೆಸ್ ಡ್ಯಾಮೇಜ್ ಕಂಟ್ರೋಲ್ಗೆ ಸರ್ಕಸ್ ಮಾಡ್ತಾ ಇದೆ. ಆಸ್ತಿ ಹಂಚಿಕೆ ಬಗ್ಗೆ ನಾನು ಹೇಳೇ ಇಲ್ಲ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಮೋದಿ ಚರ್ಚೆಗೆ ಬರಲಿ ಅಂತ ಖರ್ಗೆ ಅವರು ಸವಾಲು ಹಾಕಿದ್ದಾರೆ. ಬಿಜೆಪಿಯವರದ್ದು ಒಡೆದು ಆಳುವ ನೀತಿ ಅಂತ ಸುರ್ಜೇವಾಲಾ ಕಿಡಿಕಾರಿದ್ದಾರೆ. ಏನ್ ಬೇಕಾದ್ರೂ ಬಾಯಿಗೆ ಬಂದಿದ್ದು ಹೇಳ್ಬೇಡ. ಒಬ್ಬ ಪ್ರಧಾನಮಂತ್ರಿ ಈ ದೇಶದ ತಿಳುವಳಿಕೆ ಇಟ್ಟುಕೊಂಡು ಮಾತಾಡಬೇಕೆ ಹೊರತಾಗಿ ಈ ರೀತಿಯಾಗಿ ಅಜ್ಞಾನಿ ಹಂಗೆ ಮಾತಾಡ್ತಾರೆ. ಇದು ಯಾರಿಗೂ ಕೂಡ ಶೋಭೆ ತರ್ತಕ್ಕಂಥದ್ದಲ್ಲ. ಕಾಂಗ್ರೆಸ್ ಪಾರ್ಟಿ ಮ್ಯಾನಿಫೆಸ್ಟೋ ಅಂದ್ರೆ ಮುಸ್ಲಿಂ ಲೀಗ್ ಮ್ಯಾನಿಫೆಸ್ಟೋ. ಯುವಕರಿಗೆ ನಾವು ನೌಕರಿ ಕೊಡ್ತೇವೆ ಅಂತ ಹೇಳಿದ್ದು मुस्लिम जैसे ही मैंने एक्सरे का शब्द प्रयोग किया, टेस्ट करते हैं अन्याय कितना है, सारे के सारे खड़े हो गए. देश को तोड़ने की कोशिश हो रही है. सारे के सारे जो अपने को देशभक्त कहते हैं एक्सरे से डरते हैं. जाति जनगणना को कोई शक्ति नहीं रोक सकती है. Double standards is in the DNA of Modi government. Duplicity and divisiveness is in the DNA of Modi government. Division, divide and rule, just like Britishers, is in the DNA of BJP. BJP is nothing but an extension of the East India Company. The new East India Company of India is the BJP. May I remind my valued journalist friends and through to your viewers and readers, Modi ji also said he will put 15 lakh rupees in everybody's account. After 10 years, where is that guarantee? Modi ji also guaranteed Chombu, it became Kali Chombu. ಎಲೆಕ್ಷನ್ ಟೈಮಲ್ಲಿ ಬೇರೆ ಯಾವುದು ಇಶ್ಯೂ ಸಿಗಲಿಲ್ಲ ಅಂದ್ಬಿಟ್ಟು ಜನಗಳ ಮನಸ್ಸನ್ನ ಕೋಮುವಾದದ ಕಡೆಗೆ ಡೈವರ್ಟ್ ಮಾಡೋದಕ್ಕೆ ಮಾಡೋ ಪ್ರಯತ್ನ ನಡೆಯೋದಿಲ್ಲ. 10 ವರ್ಷ ನಿಮ್ಮ ಜುಮ್ಲಾಗಳಿಗೆ ಜನ ಬಲಿಯಾಗಿದ್ದಾರೆ. ಒಂದು ದಿನ ಒಬ್ಬರನ್ನ ಯಾಮಾರಿಸಬಹುದು, ಪ್ರತಿದಿನ ಪ್ರತಿಯೊಬ್ಬರನ್ನು ಯಾಮಾರಿಸಲಿಕ್ಕೆ ಆಗೋದಿಲ್ಲ. ಎಲ್ಲ 6.5 ಕೋಟಿ ಕನ್ನಡಿಗರಿಗೆ ಇದು ಅವಮಾನ. ಇದು ಪ್ರಧಾನ ಮಂತ್ರಿಗಳಿಗೆ ಸಮಸ್ಯೆ ಏನಾಗಿದೆ ಅಂದರೆ, ನಾವು ಏನು ಮಾಡಿದ್ದೀವಿ, ನಮ್ಮ ಸಾಧನೆ ಏನು ಅಂತ ಹೇಳಿ ಓಟ್ ಕೇಳಬೇಕು. ಪ್ರಧಾನ ಮಂತ್ರಿಗಳು ಅವ್ರ ಸಾಧನೆ ಬಗ್ಗೆ ಮಾತನಾಡ್ತಾ ಇದ್ದಾರಾ? 10 ವರ್ಷದ ಅಧಿಕಾರದ ಬಗ್ಗೆ ಮಾತನಾಡ್ತಾ ಇದ್ದಾರಾ? ಬೈಬೇಕು ನೀವು ಮುಸಲ್ಮಾನರನ್ನ, ಆವಾಗಲೇ ಓಟ್ ಬರುತ್ತಾ? ನೀವು ಅಟೆನ್ಷನ್ ಡೈವರ್ಟ್ ಮಾಡೋದಕ್ಕೆ ಮುಸಲ್ಮಾನರ ಅಂತ ಹಿಡ್ಕೊಳ್ಳೋದು. ಮನಮೋಹನ್ ಸಿಂಗ್ ಅವರು ಹೇಳಿದ್ದೇನು, ಎಡಿಟ್ ಮಾಡಿದಂತ ಒಂದು ಸುಳ್ಳನ್ನ ತೆಗೆದುಕೊಂಡು ಫ್ಯಾಬ್ರಿಕೇಟೆಡ್ ಇದನ್ನು ಮಾಡಿಕೊಂಡು ಅವರು ಕೆಳಮಟ್ಟಕ್ಕೆ ಈ ಚುನಾವಣೆಯಲ್ಲಿ ಹಿಡಿದಿದ್ದಾರೆ. ಬಹುಶಃ ಯಾವ ಪ್ರಧಾನಮಂತ್ರಿಗಳು ಇಷ್ಟೊಂದು ಚುನಾವಣೆ ಸಲುವಾಗಿ ಮತದ ಆಶೆಗೆ ಇಷ್ಟು ಕೆಳಮಟ್ಟಕ್ಕೆ ಹೋಗಿದೆ. ಆ ಕೆಲಸವನ್ನು ಅವ್ರು ಮಾಡಿದ್ದಾರೆ. ಅದನ್ನು ನಾವು ತೀವ್ರವಾಗಿ ಖಂಡನೆ ಮಾಡ್ತೀವಿ. ಅವರು ಕ್ಷಮೆಯನ್ನು ಕೇಳಬೇಕು. ಮತ್ತೆ ಎಲೆಕ್ಷನ್ ಕಮಿಷನ್ ಅವರು ಇವ್ರ ಮೇಲೆ ಕ್ರಮ ಕೈಗೊಳ್ಬೇಕು. ಮೋದಿ ಅವರು ಕೂಡ ಕರಿಮಣಿ ಮಾಲೀಕರಾಗಿದ್ರಲ್ಲ, ಇವ್ರಿಗೆ ಗೊತ್ತಾ ಒಂದು ಮಂಗಳಸೂತ್ರದ ಬೆಲೆ? ಆದರೂ ಕೂಡ ಒಂದು ನೋಟಿಸ್ ಇಶ್ಯೂ ಇಲ್ಲ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮಲ್ಕೊಂಡಿದ್ಯಾ, ಏನು ಸತ್ತಿದ್ಯಾ? ನನಗೆ ಅನುಮಾನ ಬರ್ತಾ ಇದೆ. ಇಸ್ ಇಟ್ ಇವನ್ ಇಂಡಿಪೆಂಡೆಂಟ್ ಆರ್ ಇಸ್ ಇಟ್ ಇವನ್ ಕಾನ್ಸ್ಟಿಟ್ಯೂಷನಲ್? ಇಲ್ಲಿದ್ರೆ ಘೋಷಣೆ ಮಾಡಿಬಿಡಿ, ಕಿತ್ತು ಬಿಸಾಕ್ಬಿಡಿ. ಅದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬೋರ್ಡು ನೀವು ಕೂಡ ಬಿಜೆಪಿಯವರ ಮುಂಚೂಣಿ ಘಟಕದ ಒಂದು ಅಂಗ ಅಂತ ಹಾಕೊಂಡ್ಬಿಡ್ರಿ. ಯಾವಾಗ ಪ್ರಧಾನಿ ನರೇಂದ್ರ ಮೋದಿ ಅವರು ಆಸ್ತಿ ಹಂಚಿಕೆ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು, ಯಾವಾಗ ನಿಮ್ಮ ಆಸ್ತಿಯನ್ನು ಕಸಿದು ಉಳಿದವರಿಗೆ ಕೊಡ್ತಾರೆ ಅಂತಕ್ಕಂಥ ವಿಚಾರ ಪ್ರಸ್ತಾಪ ಮಾಡಿದ್ರು, ಯಾವಾಗ ಅಲ್ಪಸಂಖ್ಯಾತರ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು, ಕಾಂಗ್ರೆಸ್ನವರು ಸಹಜವಾಗಿ ಅದನ್ನು ಅಪೋಸ್ ಮಾಡಲೇಬೇಕಾಗಿ ಬಂತು. ಆರಂಭದಲ್ಲಿ ಪ್ರಣಾಳಿಕೆಯಲ್ಲಿ ಅವರು ಕೊಟ್ಟ ವಿಚಾರವನ್ನು ಮೋದಿಯವರು ಅವರದ್ದೇ ಆದ ಶೈಲಿಯಲ್ಲಿ ಜನರಿಗೆ ಮುಟ್ಟಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ.